ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪ್ರೀತಿ ಯುವ ಹೃದಯಗಳಲ್ಲಿ ಆ ಪ್ರೀತಿ ಹುಟ್ಟಿತು ಅಂತಂದರೆ ಅದನ್ನು ದೂರ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಈ 18ರಿಂದ 23-24 ವಯಸ್ಸಿನ ಒಳಗಡೆ ಪ್ರೀತಿ ಹುಟ್ಟಿತು ಅಂತಂದರೆ ಅದು ಅದೇನೋ ಒಂಥರಲ್ಲ ಹುಚ್ಚುಕೋಡಿ ವಯಸ್ಸದು. ಅಲ್ಲಿ ಆ ಪ್ರೀತಿನ ಕಳ್ಕೊಳ್ಳೋಕಷ್ಟು ಸುಲಭ ಇರಲ್ಲ. ಅದರಲ್ಲೂ ಆ ಪ್ರೀತಿ ಪವಿತ್ರವಾಗಿದ್ದರೆ, ಅಂದರೆ ನಿಷ್ಕಲ್ಮಶವಾಗಿದ್ದರೆ ಅದು ಬೇರೆನೇ ರೇಂಜು. ಹುಟ್ಲಿ ಪ್ರೀತಿ, ತಪ್ಪೇನಿಲ್ಲ, ಲವ್ ಮಾಡಿ ಪರವಾಗಿಲ್ಲ. ಆದರೆ ಅಣ್ಣ ತಂಗಿನೇ ಲವ್ ಮಾಡಿಬಿಟ್ರೆ ಹೆಂಗೆ? ಅಂದರೆ ಸ್ವಂತ ಅಣ್ಣ ತಂಗಿ ಅಂತಲ್ಲ, ವರಸೆಯಲ್ಲಿ ಅಣ್ಣ ತಂಗಿ. ವರಸೆಯಲ್ಲಿ ಅಣ್ಣ ತಂಗಿಗೆ ಪ್ರೀತಿ ಹುಟ್ಟುಬಿಡುತ್ತೆ. ಇದು ಕಲಬುರಗಿ ಜಿಲ್ಲೆ ಮಾಗಣಗೆರೆ ಅನ್ನೋ ಒಂದು ಗ್ರಾಮ, ಯಡ್ರಾಮಿ ತಾಲೂಕಲ್ಲಿ ಮಾಗಣಗೇರ ಅನ್ನೋ ಒಂದು ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. ಒಂದು 5 ದಿನದ ಹಿಂದೆ ಅಲ್ಲಿ 24 ವರ್ಷದ ಗೊಲ್ಲಾಳಪ್ಪ ಅಂತ ಹುಡುಗ, ಶಶಿಕಲಾ ಅಂತ 18 ವರ್ಷದ ಹುಡುಗಿ, ಒಂದೇ ಊರಿನವರು, ವರಸೆಯಲ್ಲಿ ಅಣ್ಣ ತಂಗಿ. ಆದರೆ ಅದೇನೋ ಗೊತ್ತಿಲ್ಲ, ಇಬ್ಬರಿಗೂ ಪ್ರೀತಿ ಹುಟ್ಟುಬಿಟ್ಟಿದೆ. ಅವಳಿಗೂ ಓಕೆ, ಇವನಿಗೂ ಓಕೆ ಆಗಿದೆ. ಪ್ರೀತಿ ನಡೆದಿದೆ ಒಂದಿಷ್ಟು ದಿನಗಳ ಕಾಲ ಆರಾಮಾಗಿ, ಯಾರಿಗೂ ಗೊತ್ತಾಗದಂಗೆ ಕದ್ದು ಮುಚ್ಚಿ ಸಿಗೋದು, ಮಾತಾಡೋದು. ಕದ್ದು ಮುಚ್ಚಿ ಅಂತಲ್ಲ, ಈಗ ಸಿಕ್ಕಿದಾಗಲೂ ಅಣ್ಣ ತಂಗಿ ಮಾತಾಡ್ತಾರೆ ಬಿಡ ಅಂತ ಊರವ್ರು ಮಾತಾಡ್ಕೊಂಡು ಹೋಗ್ತಿದ್ರು. ಆದರೆ ಅವರಿಬ್ರು ಅಣ್ಣ ತಂಗಿ ಥರ ಮಾತಾಡ್ತಾ ಇರಲಿಲ್ಲ. ಅವರಿಬ್ರು ಪ್ರೇಮಿಗಳಾಗಿಬಿಟ್ಟಿದ್ರು. ಪ್ರೀತಿ ಹುಟ್ಟುಬಿಟ್ಟಿತ್ತು ಅವರಿಬ್ಬರ ನಡುವೆ. ಒಂದಿನ ಮನೆಯವ್ರಿಗೆ ವಿಷಯ ಗೊತ್ತಾಗೋಯ್ತು. ಏನು ತಮಾಷೆ ಮಾಡ್ತಾ ಇದ್ದೀರಾ ನೀವು? ಅಣ್ಣ ತಂಗಿ ನೀವಿಬ್ರು, ಅಣ್ಣ ತಂಗಿ ಮದುವೆ ಆಗಕ್ಕಾಗತ್ತಾ? ಪ್ರೀತಿಸಕ್ಕಾಗತ್ತಾ? ಏನು ತಲೆ ನೆಟ್ಟಿಗಿಲ್ವಾ ನಿಮಗೆ ಅಂತ ಬೈದು ಬುದ್ಧಿ ಹೇಳಿ 4 ಬಿಟ್ಟು ಸರಿ ಮಾಡ್ಕೊಳ್ಳಿ. ಹಿಂಗೆಲ್ಲ ಮಾಡ್ತಾರ, ನಿಮ್ಗೇನು ಜ್ಞಾನ ಇಲ್ವಾ? ಹಂಗೆ ಹಿಂಗೆ ಅಂತೇಳಿ ಬೈದ ಆ ಕಡೆ ಈ ಕಡೆ ಮಾಡಿ ದೂರ ಮಾಡ್ಬಿಟ್ಟಾರೆ. ಹುಡುಗಿನ ಲಾಕ್ ಮಾಡ್ಬಿಡ್ಯಾರ ಮನೇಲಿ. ಸರಿ, ಏನು ಸಿಗಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ, ಮೀಟ್ ಮಾಡೋಕ್ಕಾಗ್ತಿಲ್ಲ, ಇಬ್ರಿಗೂ ಹಿಂಸೆ ಶುರುವಾಗೋಯ್ತು. ಈ ಗ್ಯಾಪಲ್ಲಿ ಏನು ಮಾಡಿಬಿಟ್ರು, ಮತ್ತೊಂದು ಮಿಸ್ಟೇಕ್ ಆಗೋಯ್ತು. ಇವರು ಪಕ್ಕದೂರಲ್ಲಿ, ಅಂದರೆ ವಿಜಯಪುರ ಜಿಲ್ಲೆ ಪಕ್ಕದೂರಲ್ಲ, ಪಕ್ಕದ ಡಿಸ್ಟಿಕ್ಕಲ್ಲಿ, ಅಲ್ಲಿ ಸಿಂದಗಿಲಿ ಒಬ್ಬ ಹುಡುಗನ್ನ ಈ ಹುಡುಗಿಗೆ ನೋಡ್ತಾರೆ. ನೋಡ್ಬಿಟ್ಟು ನಿಶ್ಚಯ ಮಾಡಿಬಿಡ್ತಾರೆ. ಮುಂದಿನ ತಿಂಗಳೇ ಮದುವೆ, ಎಂಗೇಜ್ಮೆಂಟು ಆಗೋಗ್ಬಿಡುತ್ತೆ. ಆವಾಗ ಹುಡುಗಿ ಡಿಸ್ಟರ್ಬ್ ಆಗ್ಬಿಡ್ತಾಳೆ. ಈ ಕಡೆ ಹುಡುಗನಿಗೆ ವಿಷಯ ಗೊತ್ತಾಗ ಅವ್ನುಗಳೋ ಅಂತ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಇಲ್ಲ, ನಮ್ಮಿಬ್ಬರನ್ನ ದೂರ ಮಾಡ್ತಾರೆ, ನಮ್ಮಿಬ್ಬರನ್ನ ಇವರು ಒಂದಾಗಕ್ಕೆ ಬಿಡಲ್ಲ, ನಾವಿಬ್ಬರು ಮದುವೆ ಆಗೋಕ್ಕಾಗಲ್ಲ, ನಮ್ಮ ಪ್ರೀತಿಗೆ ಇವರು ಜಯ ಸಿಗಕ್ಕೆ ಬಿಡಲ್ಲ ಅಂತೇಳಿ ಇಬ್ಬರು ಡಿಸೈಡ್ ಆಗ್ಬಿಡ್ತಾರೆ. ಹೆಂಗೋ ಒಂದಿಷ್ಟು ದಿನ ತಳ್ಳಿ ಒಂದು ದಿನ ಪ್ಲ್ಯಾನ್ ಮಾಡಿಬಿಡ್ತಾರೆ. ಇಲ್ಲ, ನಾವಿಬ್ಬರು ಮದುವೆ ಆಗಲೇಬೇಕು. ಒಂದಿನ ರಾತ್ರಿ ಹೆಂಗೋ ಪ್ಲ್ಯಾನ್ ಮಾಡಿ ಹುಡುಗಿನ ಕರ್ಕೊಂಡು ಗೊಲ್ಲಾಳಪ್ಪ ಏನಿದ್ದಾನೆ ಅವನ ಜಮೀನಿಗೆ ಕರ್ಕೊಂಡು ಹೋಗ್ತಾನೆ. ಜಮೀನಿಗೆ ಹೋಗೋಕ್ಕೆ ಮುಂಚೆ ಏನು ಮಾಡ್ತಾನೆ, ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಊರಲ್ಲಿರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಇಬ್ಬರು ಮದುವೆ ಆಗ್ತಾರೆ. ಮದುವೆ ಆಗಿ ಇಬ್ಬರು ಸೆಲ್ಫಿ ತಗೋತಾರೆ. ಅಣ್ಣ ತಂಗಿ, ವರಸೆಯಲ್ಲಿ ಅಣ್ಣ ತಂಗಿ. ಹಿಂದೂ ಧರ್ಮದ ಪ್ರಕಾರ, ಹಿಂದೂ ಧರ್ಮದಲ್ಲಿ ವರಸೆಯಲ್ಲಿ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅತ್ತೆ ಮಕ್ಕಳನ್ನು ಮದುವೆ ಆಗ್ಬೋದ್ರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳನ್ನು ಮದುವೆ ಆಗಂಗಿಲ್ಲ ಹಿಂದೂ ಧರ್ಮದಲ್ಲಿ. ವರಸೆಯಲ್ಲಿ ಅಣ್ಣ ತಂಗಿ ಎಲ್ಲೂ ಸಹಿತ ಹಿಂದೂ ಧರ್ಮದಲ್ಲಿ ಯಾರೂ ಒಪ್ಪಿಗೆ ಕೊಡಲ್ಲ. ವರಸೆಯಲ್ಲಿ ಅಣ್ಣ ತಂಗಿ, ಅದು ಎಷ್ಟೇ ದೂರದ್ದಾಗಿರಲಿ ಸಂಬಂಧ, ಅಂದರೆ ಯಾರದ್ದೋ 3rd 4th ಕನೆಕ್ಷನ್ ಇದ್ದರೂ ಸಹಿತ ಅಲ್ಲಿ ವರಸೆಯಲ್ಲಿ ಅಣ್ಣ ತಂಗಿ ಅಂತ ಬಂದುಬಿಟ್ರೆ ಮದುವೆ ಆಗಕ್ಕೆ ಬಿಡಲ್ಲ. ಹಾಗೆ ಇಲ್ಲೂ ಸ್ಟ್ರೈಟ್ ಅವೇ ಒಪ್ಪಿಲ್ಲ. ಅದಕ್ಕೆ ಏನು ಮಾಡ್ದ ಗೊಲ್ಲಾಳಪ್ಪ, ಶಶಿಕಲನ ಕರ್ಕೊಂಡು ಸ್ಟ್ರೈಟ್ ಅವೇ ದೇವಸ್ಥಾನಕ್ಕೆ ಹೋದ. ಮದುವೆ ಆದ, ಸೆಲ್ಫಿ ತೆಗೆದ. ಆಯಿತು, ಮದುವೆ ಆಯ್ತು, ಸೆಲ್ಫಿ ತೆಗೆದಾಯ್ತು. ಇನ್ನೇನು ಊರಿಗೆ ಹೋಗಿ ವಾಪಸ್ ಹೋಗೋಕ್ಕಾಗುತ್ತಾ? ಇವ್ರು ಮಲಗಕ್ಕೆ ಬಿಡ್ತಾರ, ನೆಮ್ಮದಿಯಾಗಿರಕ್ಕೆ ಬಿಡ್ತಾರ, ಜೊತೆಲಿ ಇರಕ್ಕೆ ಬಿಡ್ತಾರೆ? ಏನಕ್ಕೆ ಬಿಡ್ತಾರೆ ಇವರು? ನಿದ್ದೆ ಮಾಡಂಗಿದೆಯಾ? ಮಲಗಿ ಕಣ್ಣು ಮುಚ್ಚಂಗಿದೆಯಾ? ಯಾರು ಬಂದು ಏನು ಮಾಡ್ತಾರೋ ಗೊತ್ತಿಲ್ಲ. ಆಗಲ್ಲ ಇದು. ಶಶಿಕಲಾ ಬಾ ಅಂತ ಕೈ ಹಿಡ್ಕೊಂಡ ಗೊಲ್ಲಾಳಪ್ಪ. ದರ ಅವಳನ್ನ ಕರ್ಕೊಂಡು ಅವನದೇ ಜಮೀನಿಗೆ ಹೋದ. ಆ ಒಂದೇ ಜಮೀನಿಗೆ ಹೋಗಿ ಒಂದು ಮರಕ್ಕೆ ಹಗ್ಗ ಬಿಗಿದು ಇಬ್ಬರು ಅಕ್ಕಪಕ್ಕ ನೇಣು ಹಾಕ್ಕೊಂಡು ಸತ್ರು. ಅಣ್ಣ ತಂಗಿಯ ಪ್ರೇಮ ಕತೆ ಮುಗಿದಿದ್ದು ಆತ್ಮಹತ್ಯೆಯಲ್ಲಿ, ಸಾವನಲ್ಲಿ. ಇಲ್ಲಿ ಯಾರ ತಪ್ಪು? ಒಂದು, ಆ ವಯಸ್ಸಲ್ಲಿ ಇವ್ರಿಗೆ ಅದು ಏನಕ್ಕೆ ಬಂತೋ, ಅಣ್ಣ ತಂಗಿ ಅಂತ ಗೊತ್ತಾಗಿ, ವರಸೆಯಲ್ಲಿ ಅಣ್ಣ ತಂಗಿ ಅಂತ ಗೊತ್ತಿದ್ರು, ಯಾಕೆ ಇವರಿಬ್ಬರ ನಡುವೆ ಪ್ರೇಮಾಂಕುರ ಆಯಿತೋ, ಪ್ರೀತಿ ಹುಟ್ಟುತ್ತೋ, ಭಗವಂತನೇ ಬಲ್ಲ. ಆಮೇಲೆ ಫ್ಯಾಮಿಲಿಯವರಂತೂ ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಪಾಪ ಇಲ್ಲೇ ಅವ್ರದ್ದು ಏನೂ ತಪ್ಪೇ ಇಲ್ಲ. ಅವರು ಅರ್ಥ ಮಾಡಿಸಿದ್ದಾರೆ, ಹೇಳಿದ್ದಾರೆ, ವರಸೆಯಲ್ಲಿ ನೀವಿಬ್ಬರು
ಅಣ್ಣ ತಂಗಿರಪ್ಪ ನೀವಿಬ್ಬರು ಮದುವೆ ಆಗೋಕ್ಕಾಗಲ್ಲ ಅಂತ ಅವ್ರು ಹೇಳಿ ಬುದ್ಧಿವಾದ ಹೇಳಿ ಹೆಂಗಾದ್ರೂ ಮಾಡಿ ಹುಡುಗಿನ ಸಾಗಿಸ್ಬಿಡೋಣ, ಹುಡುಗಿಗೆ 18 ವರ್ಷ ಆಗಿದೆ, ಅವಳಿಗೊಂದು ಮದುವೆ ಮಾಡಿ ಬಿಟ್ಬಿಡೋಣ ಅಂತೇಳಿ ಎಂಗೇಜ್ಮೆಂಟು ಮಾಡಿ ಕಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇವರಿಬ್ಬರಲ್ಲಿ ಪ್ರೀತಿ ಆಲ್ರೆಡಿ ಹುಟ್ಟುಬಿಟ್ಟಿತ್ತಲ್ಲ, ಡಿಸೈಡ್ ಆಗ್ಬಿಟ್ಟಿದ್ರಲ್ಲ ಇವ್ರು ನಾವಿಬ್ರು ಮದುವೆ ಆಗಬೇಕು, ನಾವಿಬ್ರು ಚೆನ್ನಾಗಿರಬೇಕು ಅಂತ. ಇವ್ರಿಗೆ ಅಣ್ಣ ತಂಗಿ ಅನ್ನೋದು ಮರೆತು ಹೋಗಿ ಇಬ್ಬರು ಪ್ರೇಮಿಗಳಾಗ್ಬಿಟ್ಟಿದ್ರಲ್ಲ, ಏನು ಪ್ರತಿಫಲ? ಸಾವು. 2 ಜೀವಗಳು ಇವತ್ತಿಲ್ಲ, ಮನೆಯವ್ರಿಗೆ ಓಡಾಡ್ತಾ ಇದ್ದಾರೆ. ಅಯ್ಯಯ್ಯೋ ಅಯ್ಯಯ್ಯೋ. ಅಂದರೆ ಇದು ಯಾವುದೋ ನಾರ್ಮಲ್ ಪ್ರೇಮಕತೆ ಆಗಿದ್ದರೆ, ಅಣ್ಣ ತಂಗಿ ವರಸೆಯಲ್ಲಿ ಅಣ್ಣ ತಂಗಿ ಅಲ್ಲದೆ ಬೇರೆ ಏನಾದರೂ ಆಗಿ ಅವರೆಲ್ಲಾದರೂ ಹಿಂಗೆ ನೇಣು ಹಾಕ್ಕೊಂಡಿದ್ರೆ ಫ್ಯಾಮಿಲಿಯವರು ಅಯ್ಯೋ ಮಾಡಾದರೂ ಕೊಡಬಾರ್ದಿತ್ತಾ ಬದುಕ್ತಿದ್ವು ಅಂತ ಅಳ್ಬೋದು. ಇಲ್ಲಿ ಹಂಗೂ ಅಳಂಗಿಲ್ಲ, ಮಾಡ್ಕೊಡೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅಣ್ಣ ತಂಗಿ. ನೋಡಿ ಹೆಂಗೆಲ್ಲ ಇರುತ್ತೆ ಸಮಾಜದಲ್ಲಿ. ಸೊ ಹಾಗಾಗಿ ಆ ವಯಸ್ಸಲ್ಲಿ ಆ ವಯಸ್ಸಿನ ಹೆಣ್ಣುಮಕ್ಕಳು, ಆ ವಯಸ್ಸಿನ ಹುಡುಗರು ಇದ್ದಾಗ, ಅಂದರೆ ನನ್ನ ಪ್ರಕಾರ ಅವರೇ ಇವತ್ತಿನ 18 ವರ್ಷದ 24 ವರ್ಷದವರೆಲ್ಲ ಭಾಳ ತುಂಬ ಮೆಚುರಿಟಿ ಇರುತ್ತೆ ಅವರಿಗೆ. ಅದರಲ್ಲೂ ಪಾಪ ಇದು ಎಲ್ಲೋ ಸ್ವಲ್ಪ ಹಳ್ಳೀಲಿ ಮೆಚುರಿಟಿ ಕೊರತೆ ಇರ್ಬೋದು ಸ್ವಲ್ಪ ಅವ್ರಿಗಲ್ಲಿ. ಅಂದರೆ ಆ ಇಬ್ಬರಿಗೆ ನಾನು ಹೇಳ್ತಾ ಇರೋದು, ಆ ಇಬ್ಬರಿಗೆ ಸ್ವಲ್ಪ ಮೆಚುರಿಟಿ ಕೊರತೆ ಇರ್ಬೋದು, ಅಥವಾ ಅರ್ಥ ಆಗದೇ ಇರ್ಬೋದು, ಸಂಬಂಧಗಳ ಜ್ಞಾನ ಇಲ್ಲದೆ ಇರ್ಬೋದು, ಹಂಗೇನೋ ಆಗಿದೆ. ಹಾಗಾಗಿ ಜೀವ ಅಂತೂ ಹೋಯಿತು, ಇವತ್ತಿಲ್ಲ ನಮ್ಮ ಜೊತೆಯಲ್ಲಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ, ಇನ್ನೇನೂ ಹೇಳೋಕ್ಕಾಗಲ್ಲ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.